ಮೈಸೂರಿನ ಹಿನಕಲ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಂದು ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನ ಚುನಾವಣಾಧಿಕಾರಿ ಸಹಕಾರ ಇಲಾಖೆಯಲ್ಲಿ ಪೂರ್ಣಿಮಾ ಸಮ್ಮುಖದಲ್ಲಿ ನಡೆಸಲಾಯಿತು. ನೂತನ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯಕ ಮತ್ತು ಉಪಾಧ್ಯಕ್ಷರಾಗಿ ಪ್ರಭಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಳಪಟ್ಟಂತೆ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಶೋಷಿತ ಸಮುದಾಯಗಳ ನೆರವಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ದಿವಸ ನಾವು ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಇವತ್ತು ಅಧ್ಯಕ್ಷರಾಗಿ ನಾನು ಹಾಗೂ ಉಪಾಧ್ಯಕ್ಷರಾಗಿ ಪ್ರಭಾಕರ್ ಅವರು ಆಯ್ಕೆ ಆಗಕ್ಕೆ ನಮ್ಮ 15 ಜನ ನಿರ್ದೇಶಕರು ಪ್ರಮುಖ ಕಾರಣ. ಅದರಲ್ಲೂ ವಿಶೇಷವಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಂಪೂರ್ಣ ಸಹಕಾರವನ್ನು ನೀಡಿರೋದ್ರಿಂದ ನಮ್ಮ ಎಲ್ಲ 15 ಜನ ನಿರ್ದೇಶಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಈ ಸೊಸೈಟಿ ಪ್ರಾರಂಭ ಆಗಬೇಕಾದ್ರೆ ಎಲ್ಲ ಸಮುದಾಯದವರ ಪಾತ್ರವೂ ಇದೆ. ಇಲ್ಲಿ ಸುಮಾರು 500 ಜನ ಷೇರುದಾರರು ನಮ್ಮ ಸಂಸ್ಥೆಗೆ ಷೇರುದಾರರಾಗಿ ಸುಮಾರು ಒಂದು 12 ಲಕ್ಷ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡಿದ ಅಂಗವಾಗಿ ಇವತ್ತು ಸೊಸೈಟಿ ಪ್ರಾರಂಭ ಆಗಿದೆ. ಈ ಸೊಸೈಟಿ ಪ್ರಾರಂಭ ಆಗಕ್ಕೆ ಸಹಕರಿಸಿದಂತ ಎಲ್ಲ ಷೇರುದಾರರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಏನು ನಾವು ಉದ್ದೇಶವನ್ನು ಇಟ್ಕೊಂಡಿದ್ದಾವ, ಶೋಷಿತ ಸಮುದಾಯಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಜನರಿಗೆ ಸಾಲವನ್ನು ನೀಡುವುದರ ಮುಖಾಂತರ ಅವರ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದೇವೆ. ಈ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸಂಸ್ಥೆಯನ್ನ ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ಕೂಡ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲು ನಾವು ಹೆಚ್ಚಿನ ಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸ್ತೀನಿ ಅಂತ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ತಾಯೂರು ಪ್ರಕಾಶ್, ಡಿ ಮಂಜುನಾಥ್, ಸುರೇಶ್ ಕುಮಾರ್, ಎಂ ಮಣಿಕಂಠ, ಜಿಡಿ ಪುಟ್ಟರಾಜು, ಕೆಂಪನಾಯಕ, ನಾರಾಯಣ್ ನಾಯಕ್, ರಾಜು, ಎನ್ ಪ್ರತಾಪ್, ಎಂಬಿ ಶ್ರೀನಿವಾಸ್, ಸತ್ಯನಾರಾಯಣ, ಮಮತಾ, ಜೆ ಆಶಾ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು.